Happy birthday, my daughter. Happy birthday to you. Happy birthday, happy birthday, happy birthday, my daughter. Happy birthday, my daughter. Happy birthday to you. Happy birthday, happy birthday, happy birthday, daughter. Hi all, welcome to my channel Brainy for Tom. ಇವತ್ತು ನನ್ನ 6th ಇಯರ್ ಇನ್ 4 days ಬಿಟ್ಟು ನನ್ನ 6th ಇಯರ್ ಬರ್ತಡೆಗೆ ನಾನು ಡ್ರೆಸ್ ತರಕ್ಕೆ ಹೊಂಟಿದ್ದೆ. ಇವತ್ತು ಪಿಂಕು, ವೈಟು, ಗ್ರೀನ್ ಎಲ್ಲ ಕಲರ್ಸು ಇರುತ್ತೆ. ಡ್ರೆಸ್ ಯಾವ್ಯಾವಿದೆ ಎಲ್ಲ ಸೆಲೆಕ್ಟ್ ಮಾಡೋಣ ಬನ್ನಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಸಮನ್ವಿ ಚಾನಲ್ ಬ್ರೆನಿ ಫೋಟೋನ್. ಇವತ್ತು ನಾವು ಸಮನ್ವಿಯ 6th ಬರ್ಡೇನ ಮನೇಲಿ ಹೇಗೆ ಸಿಂಪಲ್ ಆಗಿ ಮಸ್ತಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಸಮನ್ವಿ ಶಾಪಿಂಗ್ ಎಲ್ಲೆಲ್ಲಿ ಮಾಡಿದ್ಲು, ಡ್ರೆಸ್ನ ಎಲ್ಲೆಲ್ಲಿ ತಗೊಂಡ್ಲು, ಮತ್ತು ಡೆಕೋರೇಟಿವ್ ಐಟಮ್ಸನ್ನು ಹೇಗೆ ತಗೊಂಡ್ವಿ, ಹೇಗೆ ಡೆಕೋರೇಷನ್ ಮಾಡಿದ್ವಿ ಅನ್ನೋದನ್ನು ನೋಡೋಣ. ನೀವೇನಾದರೂ ಇನ್ನೂ ಸಮನ್ವಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಕ್ಕಳ ಡ್ರೆಸ್ ಅಂತೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಒಂದೊಂದು ವೆರೈಟಿ ಡ್ರೆಸ್ಗಳು ಸಿಕ್ಕಾಪಟ್ಟೆ ರೇಟ್ ಇರುತ್ತೆ. ಸೊ ನಾವು ಚಿಕ್ಕಪೇಟು, ಮಲ್ಲೇಶ್ವರಂ ಅಲ್ಲಿ ಇಲ್ಲಿ ಹುಡುಕಿದ್ವಿ. ಬಟ್ ಕೊನೆಗೆ ನಮಗೆ ಡ್ರೆಸ್ ಸಿಕ್ಕಿದ್ದು ಕಮರ್ಷಿಯಲ್ ಸ್ಟ್ರೀಟಲ್ಲಿ. ಕಮರ್ಷಿಯಲಲ್ಲಂತೂ ತುಂಬ ವೆರೈಟಿ ಆದಂಥ ಮಕ್ಕಳ ಡ್ರೆಸ್ಗಳು ಸಿಗುತ್ತೆ. ಬಟ್ ರೇಟ್ ಅಂತೂ ದುಬಾರಿ ಅಂದರೆ ದುಬಾರಿ. ಸೊ ಕೆಲವೊಂದಿಷ್ಟು ಶಾಪ್ಗಳನ್ನು ನೋಡಿದ್ವಿ. ಸೀಕ್ವೆನ್ಸ್ ಇರ್ಬೋದು, ವೆಡ್ಡಿಂಗ್ ಕಲೆಕ್ಷನ್ಸ್ ಇರ್ಬೋದು. ಕೊನೆಗೆ ನಮಗೆ ಡ್ರೆಸ್ ಸಿಕ್ಕಿದ್ದು ಶಾಪ್ನಲ್ಲಿ. ನೀವು ಏನಾದರೂ ನಿಮ್ಮ ಮಕ್ಕಳ ಬರ್ಡೇಗೆ ಡ್ರೆಸ್ಸನ್ನು ಪರ್ಚೇಸ್ ಮಾಡೋ ಪ್ಲಾನ್ ಇದ್ದರೆ ಶಾಪ್ಗೆ ತಪ್ಪದೆ ವಿಸಿಟ್ ಮಾಡಿ. ಇಲ್ಲಿ ರೇಟ್ ತುಂಬ ಕಮ್ಮಿ ಅಂತೇನಿಲ್ಲ, ಬಟ್ ವರ್ತ್ ಆಗಿದೆ. ಪಾರ್ಟಿ ವೇರ್ಸ್ ತುಂಬ ಚೆನ್ನಾಗಿ ಸಿಗುತ್ತೆ. ಹೆಚ್ಚಾಗಿ ಸಮನ್ವಿಗೆ ಟ್ರೆಡಿಷ್ನಲ್ ಡ್ರೆಸ್ಸನ್ನು ನಾವು ಇಲ್ಲಿವರೆಗೂ ಹಾಕಿದ್ದು, ವೆಸ್ಟರ್ನ್ ತುಂಬ ಕಮ್ಮಿ. ಅದಕ್ಕೆ ಈ ಬರ್ತಡೆಗೆ ನಾವು ವೆಸ್ಟರ್ನ್ ಡ್ರೆಸ್ ಇರಲಿ ಅಂಥೇಳಿ ವೆಸ್ಟರ್ನ್ ಡ್ರೆಸ್ಸನ್ನು ಪರ್ಚೇಸ್ ಮಾಡಿದ್ವಿ ಶಾಪಲ್ಲಿ. ಆ್ಯಕ್ಚುಲಿ ಪರ್ಚೇಸ್ ಮಾಡೋಕ್ಕೆ ಹೋಗಿರೋ ಡ್ರೆಸ್ಸು ಒಂದು, ಬಟ್ 2 ಡ್ರೆಸ್ ಲೈಕ್ ಆಯಿತು. ಸೊ 2 ಡ್ರೆಸ್ಸನ್ನು ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಆ 2 ಡ್ರೆಸ್ಗಳು ಯಾವ್ಯಾವುದು ಅಂತ ನೀವು ನೋಡ್ಬೋದು. ಆ್ಯಕ್ಚುಲಿ ಸಮನ್ವಿ ಬರ್ಡೇ ಬಂದಿದ್ದು ಥರ್ಸ್ಡೇ ನಾವು ಸೆಲೆಬ್ರೇಟ್ ಮಾಡಿದ್ರೆ ಮಕ್ಕಳಿಗೆಲ್ಲ ಬರೋಕ್ಕಾಗಲ್ಲ, ಯಾಕಂತಂದರೆ ಕ್ಲಾಸಸ್ ಎಲ್ಲ ಇರುತ್ತೆ. ಹೀಗಾಗಿ ನಾವು ಸ್ಯಾಟರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಥರ್ಸ್ಡೇ ಮನೇಲೇ ದೊಡ್ಡವರೆಲ್ಲ ಸೇರಿ ಆರತಿ ಮಾಡಿ ಸಿಂಪಲ್ಲಾಗಿ ಬರ್ಡೇನ ಮುಗಿಸಿದ್ವಿ. ಈ ಸರಿ ಅಂತೂ ಸಮನ್ವಿದು 3 ಸರಿ ಬರ್ಡೇ ಸೆಲೆಬ್ರೇಷನ್ ಆಯಿತು. ಒಂದು ಮನೆಯಲ್ಲಿ ಚಿಕ್ಕದಾಗಿ ಆರತಿ, 2ನೇದು ಹೊರಗಡೆ. ಅದನ್ನು ಕೂಡ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು, ಹೊರಗಡೆ ಹೆಂಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಸರ್ಪ್ರೈಸ್ ಆಗಿತ್ತು. ಆಮೇಲೆ 3ನೇದು ಅವಳ ಫ್ರೆಂಡ್ಸ್ ಎಲ್ಲ, ಆಮೇಲೆ ನಮ್ಮ ನೇಬರ್ಸ್ನೆಲ್ಲ ಕರೆದು ಮಾಡಿರೋಂಥ ಬರ್ಡೇ ಪಾರ್ಟಿ.
ಮಕ್ಕಳಿಗೆ ನೀವು ಎಷ್ಟು ಸರ್ಪ್ರೈಸ್ ಕೊಟ್ಟರು ಕಮ್ಮಿನೇ, ಎಷ್ಟು ಸೆಲೆಬ್ರೇಷನ್ ಮಾಡಿದ್ರು ಕಮ್ಮಿನೇ. ಇದನ್ನು ನಾವು ಹೊರಗಡೆ ಕಾರಲ್ಲಿ ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಅವಳು ಕರ್ಕೊಂಡು ಹೋಗ್ತಾ ಇದ್ವಿ. ಅವಳಿಗೆ ಆ್ಯಕ್ಚುಲಿ ಫೋಟೋ ಶೂಟ್ ಅಂತ ಹೇಳಿ ಕರ್ಕೊಂಡು ಹೋಗಿದ್ದು ಯೂನಿವರ್ಸಿಟಿ ಕ್ಯಾಂಪಸಲ್ಲಿ, ಬೆಂಗಳೂರು ಯೂನಿವರ್ಸಿಟಿ ಹೊರಗಡೆ ನಾವು ಬರ್ಡೇನ ಸೆಲೆಬ್ರೇಟ್ ಮಾಡಿದ್ವಿ. ಜಸ್ಟ್ ಕಾರಲ್ಲೆಲ್ಲ ಡೆಕೋರೇಷನ್ ಮಾಡಿದ್ದೀವಿ ಹಿಂದ್ಗಡೆ. ಸೊ ಅವಳಿಗೆ ಗೊತ್ತಿಲ್ಲ ಆ್ಯಕ್ಚುಲಿ ಇದು ಬರ್ಡೇ ಸೆಲೆಬ್ರೇಷನ್ ಅಂಥೇಳಿ, ಫೋಟೋ ಶೂಟ್ ಅಂತ ಕರ್ಕೊಂಡು ಹೋದ್ವಿ. ಬಟ್ ಅವಳಿಗೆ ಮಾತ್ರ ಸಖತ್ ಎಕ್ಸೈಟ್ ಆಗಿದ್ಲು ಫೋಟೋಶೂಟ್ಗೆ. ಆಮೇಲೆ ಸರ್ಪ್ರೈಸ್ ಸೆಲಿಬ್ರೇಷನ್ ಅಂದ ತಕ್ಷಣ ಫುಲ್ ಖುಷಿ ಆಗ್ಬಿಟ್ಲು. ಬೆಳಿಗ್ಗೆ ಯೂನಿವರ್ಸಿಟಿ ಕ್ಯಾಂಪಸ್ಸಲ್ಲಿ ನಾವು ಬರ್ಡೇನ ಸೆಲೆಬ್ರೇಟ್ ಮಾಡಿದ್ದಾಯಿತು, ಸರ್ಪ್ರೈಸ್ ಬರ್ಡೇ. ಸಂಜೆ ಬರ್ಡೇ ಪಾರ್ಟಿಗೆ ನಾವು ರೆಡಿ ಆಗ್ತಾ ಇದ್ವಿ. ಆ್ಯಕ್ಚುಲಿ ಮಕ್ಕಳಿಗೆ ಕಾಸ್ಟ್ಲಿಯಾಗಿ ಒಂದು ಗಿಫ್ಟ್ ಕೊಡೋಕ್ಕಿಂತ ಚಿಕ್ಕದಾಗಿ ಕಮ್ಮಿ ರೇಟಿಂದ ಅವ್ರಿಗೇನೇನು ಇಂಟ್ರೆಸ್ಟ್ ಇರುತ್ತೋ ಆ ಗಿಫ್ಟ್ಗಳನ್ನು ಕೊಟ್ಟರೆ ಇನ್ನೂ ಖುಷಿ ಆಗ್ತಾರೆ. ಸಮನ್ವಿ ಇಂಟ್ರೆಸ್ಟ್ ಏನೇನಿದೆಯೋ ಅಂತ ತಿಳ್ಕೊಂಡು ನಾವೇ ಮನೇಲಿ ಅವಳಿಗೆ ಸರ್ಪ್ರೈಸಾಗಿ ತುಂಬ ಗಿಫ್ಟ್ಗಳನ್ನು ಪ್ಯಾಕ್ ಮಾಡ್ತಿದ್ವಿ. ಇದೇನು ತುಂಬ ದುಬಾರಿಯಾದಂಥ ಗಿಫ್ಟ್ಗಳಲ್ಲ, ಚಿಕ್ಕ ರಯಾನ್ಸ್ಗಳು, ಅವಳಿಗೆ ಇಷ್ಟ ಆಗಿರೋವಂಥ ಡಾಲ್ಸ್ ಇರ್ಬೋದು, ಅವಳಿಗೆ ಇಷ್ಟ ಆಗಿರೋವಂಥ ಬುಕ್ಸ್ಗಳಿರ್ಬೋದು. ಸೊ ನೀವೇನಾದರೂ ನಿಮ್ಮ ಮಕ್ಕಳ ಬರ್ಡೇನ ಸೆಲೆಬ್ರೇಟ್ ಮಾಡ್ತಿದ್ರೆ ಅವ್ರಿಗೆ ಯಾವುದಾದ್ರಲ್ಲಿ ಇಂಟ್ರೆಸ್ಟ್ ಇದೆಯೋ ಆ ಥರದ ಗಿಫ್ಟ್ಗಳನ್ನು ಪ್ಯಾಕ್ ಮಾಡಿಕೊಟ್ರೆ ಅವ್ರು ಇನ್ನೂ ಖುಷಿ ಪಡ್ತಾರೆ. ಸೊ ಎಲ್ಲ ಡೆಕೋರೇಟಿವ್ ಐಟಮ್ಸನ್ನು ನಾವು ಚಿಕ್ಕಪೇಟ್ನಲ್ಲಿ ಪರ್ಚೇಸ್ ಮಾಡಿದ್ವಿ. ತುಂಬ ಅಂದರೆ ಸ್ವಲ್ಪ ನಿಮಗೆ ಕಮ್ಮಿ ಆಗುತ್ತೆ ಪ್ರೈಸಸ್ಸು ಚಿಕ್ಕಪೇಟ್ನಲ್ಲಿ ಪರ್ಚೇಸ್ ಮಾಡಿದ್ರೆ. ಸೊ ಎವ್ರಿ ಟೈಮು ನಾವು ಪಿಂಕು, ವೈಟು, ಸೊ ಲೈಟ್ ಕಲರ್ಸನ್ನು
ಪ್ರಿಫರ್ ಮಾಡ್ತಾ ಇದ್ವಿ. ಈ ಸರಿ ಸ್ವಲ್ಪ ಡಾರ್ಕ್ ಕಲರ್ ಇರಲಿ ಅಂತ ಬ್ಲ್ಯಾಕು ಮತ್ತು ರೆಡ್ ಕಾಂಬಿನೇಷನಲ್ಲಿ ಡೆಕೋರೇಟಿವ್ ಬಲೂನ್ಸನ್ನು ತೊಗೊಂಡು ಡೆಕೋರೇಷನನ್ನು ಶುರು ಮಾಡಿದ್ವಿ. ಸೊ ನಾವು ಎಲ್ಲರೂ ಫ್ಯಾಮ್ಲಿನಲ್ಲಿ ಒಟ್ಟಾಗಿ ಡೆಕೋರೇಷನನ್ನು ಮಾಡಿದ್ವಿ. ಆ್ಯಕ್ಚುಲಿ ಡೆಕೋರೇಷನ್ ಹೇಗೆ ಬರುತ್ತೋ ಅದು ಸೆಕೆಂಡ್ರಿ, ಬಟ್ ಎಲ್ಲರೂ ಒಟ್ಟಿಗೆ ಸೇರಿ ಮಾಡ್ತೀವಲ್ಲ ಅದೊಂಥರ ಖುಷಿ ಕೊಡುತ್ತೆ. ಮಕ್ಕಳ ಬರ್ಡೇ ಇನ್ನೂ ವರ್ತ್ ಆಗಿರುತ್ತೆ. ಸಂಜೆ ಬರ್ಡೇ ಪಾರ್ಟಿ ಶುರು ಆಯಿತು. ಅವಳ ಫ್ರೆಂಡ್ಸು, ನನ್ನ ಫ್ರೆಂಡ್ಸು, ಫ್ಯಾಮ್ಲಿ ಎಲ್ಲರೂ ಸೇರಿ ಬರ್ಡೇನ ಸಿಂಪಲ್ಲಾಗಿ ಮಸ್ತಾಗಿ ಸೆಲೆಬ್ರೇಟ್ ಮಾಡಿದ್ವಿ. चले जब ये बल खाए जहां में खुशियां छाए कि कुदरत भी आकर के नजरें उतारे। चले जब ये बल खाए जहां में खुशियां छाए कि कुदरत भी आकर के नजरें उतारे। सबकी होती है ये दुलारी बातें करती प्यारी प्यारी खुशियाँ बरसा देती है। हाँ ऐसी होती बेटी है, हाँ ऐसी होती बेटी है। बन के
कलियां घर महकाए, चिड़िया बन आंगन चहकाए, सारे गम हर लेती है। हाँ ऐसी होती बेटी है, हाँ ऐसी होती बेटी है। लक्ष्मी की सूरत बेटी घर का श्रृंगार है, लाखों मन्नत से होता इनका अवतार है। लक्ष्मी की सूरत बेटी घर का श्रृंगार है, लाखों मन्नत से होता इनका अवतार है। कदम है सबसे निराले, सुख सौभाग्य देने वाले, किस्मत पल में बदलती है। हाँ ऐसी होती बेटी है, हाँ ऐसी होती बेटी है। भाई की है ये राखी, बहनों का मान है, मम्मी पापा की गुड़िया सबके मुस्कान है। भाई की है ये राखी, बहनों का मान है, मम्मी पापा की गुड़िया सबके मुस्कान है। बाबुल की चौखट से चलकर जाती है, पिया के घर तक सबको अपना लेती है। हाँ ऐसी होती बेटी है, हाँ ऐसी होती बेटी है, हाँ ऐसी होती बेटी है, हाँ ऐसी होती बेटी है।
ಬರ್ತ್ಡೇ ಪಾರ್ಟಿ ಅಂದರೆ ಹೆಚ್ಚಾಗಿ ಮಕ್ಕಳೇ ಇರ್ತಾರೆ. ಸೊ ಹೆಲ್ತ್ ಕೂಡ ಮುಖ್ಯ ಆಗತ್ತೆ. ಅದಕ್ಕೆ ಜಂಕ್ ಫುಡ್ ಜಾಸ್ತಿ ಬೇಡ ಅಂಥೇಳಿ ನಾವು ಹೆಲ್ದಿಯಾಗಿರಲಿ ಅಂತ ಇಡ್ಲಿಯನ್ನು ಸರ್ವ್ ಮಾಡಿದ್ವಿ. ಯಾಕಂದರೆ ಇಡ್ಲಿಯನ್ನು ಮಕ್ಕಳು ಇಷ್ಟಪಟ್ಟು ತಿಂತಾರೆ, ಆಮೇಲೆ ಹೆಲ್ದಿಯಾಗೂ ಇರುತ್ತೆ ಅಂಥೇಳಿ ಎಲ್ಲ ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ಇಡ್ಲಿಯನ್ನು ಖುಷಿಯಾಗಿ ತಿಂದರು. ತುಂಬಾ ಖುಷಿಯಾಯಿತು. ಮನೇಲಿ ಫ್ಯಾಮ್ಲಿ ಫ್ರೆಂಡ್ಸ್ ಜೊತೆ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ಬರ್ಡೇಗೆ ಬಂದಿರೋವಂಥ ಎಲ್ರಿಗೂ ಈ ವಿಡಿಯೋನ ನೋಡ್ತಿರೋವಂಥ ನಿಮಗೂ ಕೂಡ ತುಂಬ ಅಂದರೆ ತುಂಬಾ ಥ್ಯಾಂಕ್ಸ್. ಈಗ ನಾನು ಗಿಫ್ಟ್ ಓಪನ್ ಮಾಡ್ತಿದ್ದೀನಿ. ಏನೇನಿದೆ ನೋಡೋಣ.
ಎಲ್ಲರೂ ನನಗೆ ಗಿಫ್ಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು.